ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸುಧಾರಣೆ ಕಲಾಪ್ರಿಯ. ನಾವಿಂದು ರಾಮನಗರದ ಕಾಂಗ್ರೂ ಕೇರ್ ಮಹಿಳೆ ಹಾಗೂ ಮಕ್ಕಳ ಆಸ್ಪತ್ರೆ ನಾವಿವತ್ತಿಲ್ಲಿದ್ದೀವಿ. ನಮ್ಮೊಟ್ಟಿಗೆ ಇವತ್ತು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆದ ಡಾಕ್ಟರ್ ಪಲ್ಲವಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ನಾನು ಡಾಕ್ಟರ್ ಪಲ್ಲವಿ ಆರ್ ಗಂಗಾಡ್ಕರ್. ನಾನು ಸ್ತ್ರೀ ರೋಗ ತಜ್ಞೆ ಮತ್ತು ಈಗ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿ ಕಾಂಗ್ರೂ ಕೇರ್ ಹಾಸ್ಪಿಟಲಲ್ಲಿ ಇದ್ದೀನಿ. ಬಂಜೆತನ ಅಂದರೆ ಏನು ಮೇಡಮ್? ಬಂಜೆತನ ಅಂತ ಅಂದರೆ ಒಂದು ದಂಪತಿಗಳು 1 ವರ್ಷ ಆಗಿರುತ್ತೆ ಮದುವೆ ಆಗಿ, 1 ವರ್ಷದಿಂದ ಟ್ರೈ ಮಾಡ್ತಿರ್ತಾರೆ, ಪ್ರೆಗ್ನೆನ್ಸಿ ಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಬಟ್ 1 ವರ್ಷ ಆದ್ರೂ ಪ್ರೆಗ್ನೆನ್ಸಿ ಆಗದೆ ಇದ್ದಾಗ ಅದನ್ನು ಬಂಜೆತನ ಅಂತ ಹೇಳ್ತೀವಿ. ಈ ಬಂಜೆತನದಲ್ಲಿ ನಾನಾ ವಿಧವಾದ ಬಂಜೆತನ ಇರುತ್ತೆ. ಅದರಲ್ಲಿ ಸ್ತ್ರೀ ಬಂಜೆತನ ಒಂದು ಕ್ಯಾಟಗರಿಗೆ ಬರುತ್ತೆ ಮತ್ತು ಪುರುಷ ಬಂಜೆತನ ಒಂದು ಕ್ಯಾಟಗರಿಗೆ ಬರುತ್ತೆ. ಪುರುಷರಿಗೂ ಬಂಜೆತನ ಅನ್ನೋದು ಹೌದು. ಇವಾಗ ನಮ್ಮ ಸೊಸೈಟಿಲಿ ಏನು ಅನ್ಕೋತೀವಿ, ನಮ್ಮ ಸಮಾಜದಲ್ಲಿ ಏನು ಅನ್ಕೋತೀವಿ, ಬಂಜೆತನ ಅಂದರೆ ಒಂದು ಹೆಣ್ಣಿಗೆ ಮಾತ್ರ ಅಂತ ಅನ್ಕೋತೀವಿ. ಬಟ್ ಅದು ಹಂಗಲ್ಲ. ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಅಂತ ಬಂದಾಗ 100% ಇನ್ಫರ್ಟಿಲಿಟಿ ಅಂತ ಬಂದಾಗ ಬರೀ 40% ಮಾತ್ರ ಮಹಿಳೆಯರಿಗಿರುತ್ತೆ. ಇನ್ನು 40% ಬಂಜೆತನ ಪುರುಷರಿಂದ ಇರುತ್ತೆ. ಮತ್ತೆ ಇಬ್ರದ್ದು ಸೇರಿ ಕಂಬೈನ್ಡ್ ಇನ್ಫರ್ಟಿಲಿಟಿ ಅನ್ನೋದು 20% ಇರುತ್ತೆ. ಸೊ ಹೌದು, ಬಂಜೆತನ ಅನ್ನೋದು ಬರೀ ಸ್ತ್ರೀಗೆ ಮಾತ್ರ ಅಲ್ಲ, ಪುರುಷರಿಗೂ ಇರುತ್ತೆ. ಹೌದು. ಬಂಜೆತನ ಅನ್ನೋದು ಯಾವ ವಯಸ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ ಮೇಡಮ್? ಅದು ಬಂಜೆತನ ಅನ್ನೋದು ವಯಸ್ಸಲ್ಲಿ, ಈ ವಯಸ್ಸಲ್ಲಿ ಆ ವಯಸ್ಸಲ್ಲಿ ಅಂತ ಇಲ್ಲ, ಬಟ್ ವಯಸ್ಸು ಆದಂಗೆ ಬಂಜೆತನ ಜಾಸ್ತಿ ಆಗುತ್ತೆ. ಹೌದು. ಏನಕ್ಕೆ ಅಂದರೆ ನಮಗೆ ಇವಾಗ ನಾವು 20 ವರ್ಷದಲ್ಲಿ ನಮ್ಮದು ಬಾಡಿ ಹೆಂಗಿರುತ್ತೋ 40 ವರ್ಷದಲ್ಲೂ ಹಂಗೆ ಇರಲ್ಲ. ಅದೇ ಥರ ನಮ್ಮದು ಅಂಡಾಶಯ ಅಂದರೆ ಓವರೀಸ್ಗೂ ವಯಸ್ಸಾಗ್ತಾ ಬರುತ್ತೆ. ವಯಸ್ಸು ಆದಂಗೆ, ವಯಸ್ಸು 30ಗಿಂತ ಜಾಸ್ತಿ ಆದಂಗೆ ಬಂಜೆತನ ಹೆಚ್ಚಾಗೋ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ಅಂಡಾಶಯದಿಂದ ಅಥವಾ ಮೊಟ್ಟೆ ಉತ್ಪತ್ತಿ ಆಗೋದು ಕಡಿಮೆ ಆಗ್ತಾ ಬರುತ್ತೆ. 30-35 ವರ್ಷ ಆದಮೇಲೆ ಬಂಜೆತನ ತುಂಬ ಜಾಸ್ತಿ ಆಗುತ್ತೆ. ಸ್ತ್ರೀ ಬಂಜೆತನದ ಮೇಲೆ ವಯಸ್ಸು ಅನ್ನೋದು ಎಷ್ಟು ಪರಿಣಾಮ ಬೀಳುತ್ತೆ ಮೇಡಮ್? ಹೌದು. ಬಂಜೆತನ ಅಂತ ತಗೊಂಡಾಗ ಫಸ್ಟ್ ನಾವು ನೋಡಬೇಕಾಗಿರೋದೇ ವಯಸ್ಸು. ಇದು ಟ್ರೀಟ್ಮೆಂಟ್ಗಾಗಲಿ ಅಥವಾ ಏನು ನೋಡೋಕ್ಕಾದ್ರೂ ವಯಸ್ಸೇ ತುಂಬ ಇಂಪಾರ್ಟೆಂಟ್. 30-35 ವರ್ಷದ ನಂತರ ನಾ ಹೇಳ್ದಂಗೆ ಅಂಡಾಶಯದಿಂದ ಮೊಟ್ಟೆ ಉತ್ಪತ್ತಿ ಕಡಿಮೆ ಆಗ್ತಾ ಬರುತ್ತೆ. ಬರೀ ಮೊಟ್ಟೆ ಉತ್ಪತ್ತಿ ಸಂಖ್ಯೆ ಮಾತ್ರ ಕಡಿಮೆ ಆಗಲ್ಲ, ಅದ್ರ ಕ್ವಾಲಿಟಿನೂ ತುಂಬ ಕಡಿಮೆ ಆಗ್ತಾ ಬರುತ್ತೆ. ಸೊ 35 ನಂತರ ನಾವು ಏನೇ ಟ್ರೀಟ್ಮೆಂಟ್ ತಗೊಂಡ್ರು ತುಂಬ ಬೇಗ ಮಾಡಬೇಕು. ಯಾಕಂದರೆ ಈ ಬಂಜೆತನ ಇನ್ನು ಏಜ್ ಆದಂಗೆ ಮೊಟ್ಟೆ ಉತ್ಪತ್ತಿ ಕಡಿಮೆ ಆಗಿ ನಮಗೆ 45ರಲ್ಲಿ ಒಂದು ಮಹಿಳೆಗೆ 45ರಿಂದ 50 ವರ್ಷದಲ್ಲಿ ಮೊಟ್ಟೆ ಸಂಖ್ಯೆನೇ ಇರಲ್ಲ. ಸೊ ಅವಾಗ ಆ ಟೈಮಲ್ಲಿ ನಾವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ವಯಸ್ಸು ಅನ್ನೋದು ಐದರ್ ಪ್ರೆಗ್ನೆನ್ಸಿಗಾಗಲಿ ಅಥವಾ ಬಂಜೆತನ ಟ್ರೀಟ್ಮೆಂಟ್ಗಾಗಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೇಡಮ್, ಫರ್ಟಿಲಿಟಿ ಟ್ರೀಟ್ಮೆಂಟಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ವಾ? ನಮ್ಮ ಜನರಲ್ ಹೆಲ್ತ್ ಅಂತ ತಗೊಂಡಾಗ ಬರೀ ಫರ್ಟಿಲಿಟಿ ಟ್ರೀಟ್ಮೆಂಟಿಂದ ಅಷ್ಟು ದೊಡ್ಡ ಸೈಡ್ ಎಫೆಕ್ಟ್ಸ್ ಏನು ಬರಲ್ಲ. ಇವಾಗ ಈ ಚಿಕ್ಕ ಟ್ರೀಟ್ಮೆಂಟ್ ಹೇಳಿದ್ನಲ್ಲ, ಓವ್ಯುಲೇಷನ್ ಇಂಡಕ್ಷನ್, ಟೈಮ್ಡ್ ಇಂಟರ್ಕೋರ್ಸ್, IUI, ಈ ಥರದಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರಲ್ಲ. ಬಟ್ ಅದೇ ನಾವು ದೊಡ್ಡ ಟ್ರೀಟ್ಮೆಂಟ್ಗೆ ಹೋದಾಗ IVF ಅಂತೆಲ್ಲ ಹೋದಾಗ ಆ ಟ್ರೀಟ್ಮೆಂಟ್ ತಗೊಳ್ಳೋ ಟೈಮಲ್ಲಿ ನಾವು ತುಂಬ ಕೇರ್ಫುಲ್ಲಾಗಿ ಮಾನಿಟರ್ ಮಾಡಬೇಕು. ಯಾಕಂದರೆ ಒಂದೊಂದ್ಸರಿ ತುಂಬ ಇಂಜೆಕ್ಷನ್ಸ್ ತಗೊಳ್ತಾ ಇರ್ತೀವಿ. ಸೊ ಜನರಲ್ ಹೆಲ್ತ್ ಮಾನಿಟರ್ ಮಾಡಬೇಕಾಗತ್ತೆ. ಒನ್ಸ್ ಆ ಟ್ರೀಟ್ಮೆಂಟ್ ಪಾರ್ಟ್ ಆದಮೇಲೆ ತುಂಬ ಲಾಂಗ್ ಟರ್ಮಲ್ಲಿ ನಮಗೇನು ಸೈಡ್ ಎಫೆಕ್ಟ್ಸ್ ಬರಲ್ಲ. ಅಥವಾ ಟ್ರೀಟ್ಮೆಂಟ್ ತಗೊಂಡು ಹುಟ್ಟಿರೋ ಮಕ್ಳಿಗೂ ಇವಾಗ ಅದೊಂದು ತುಂಬ ಇದೆ, IVF ಅಲ್ಲಿ ಹುಟ್ಟಿರೋ ಮಕ್ಕಳು ನಾರ್ಮಲ್ ಇರಲ್ಲ, ಬೇರೆ ಮಕ್ಕಳು ಅಷ್ಟು ಬುದ್ಧಿ ಇರಲ್ಲ, ಆ ಥರ ಏನೂ ಇಲ್ಲ. ತುಂಬ ಸ್ಟಡೀಸ್ ಅಂತ ಹೇಳ್ತೀವಲ್ಲ ನಾವು, 10 ವರ್ಷ 20 ವರ್ಷದ ಸ್ಟಡೀಸ್ ಎಲ್ಲ ಮಾಡಿದ್ದಾರೆ. ಅದರಲ್ಲಿ ನೋಡಿದರೆ ಆ ಮಕ್ಳಿಗಾಗ್ಲಿ ಅಥವಾ ಅಮ್ಮಂದಿರ್ಗಾಗ್ಲಿ ತುಂಬ ಲಾಂಗ್ ಟರ್ಮಲ್ಲಿ ಏನೂ ಇರಲ್ಲ, ಏನು ಸೈಡ್ ಎಫೆಕ್ಟ್ಸ್ ಇರಲ್ಲ. ಅಥವಾ ಈವನ್ ಮಕ್ಕಳು ಅಷ್ಟೇ ಬುದ್ಧಿಮಾಂದ್ಯತೆ ಇರೋದು ಆ ಥರ ಎಲ್ಲ ತುಂಬ ಕಡಿಮೆ ಹುಟ್ಟೋದು, ಆ ಥರ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ಟ್ವಿನ್ಸ್ ಆಗುವಂಥ ಚಾನ್ಸಸ್ ಏನಾದರೂ ಜಾಸ್ತಿ ಇರುತ್ತೆ ಮೇಡಮ್? ಹೌದು. ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ಟ್ವಿನ್ಸ್ ಆಗೋ ಚಾನ್ಸಸ್ ನಾರ್ಮಲಾಗಿ ನೋಡಿದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ. IUI ಅಂತ ಏನು ಹೇಳ್ತೀವಿ ಅದರಲ್ಲಿ ತುಂಬ ಜಾಸ್ತಿ ಅಂತ ಏನಿಲ್ಲ, ನಾರ್ಮಲ್ಗಿಂತ ಒಂಚೂರು ಜಾಸ್ತಿ ಇರ್ಬೋದು. ಬಟ್ IVF ಅಂತ ಏನು ಹೇಳ್ತೀವಿ ಅದರಲ್ಲಿ ಟ್ವಿನ್ಸ್ ಆಗೋ ಪ್ರಮಾಣ ತುಂಬ ಜಾಸ್ತಿ. ಏನಕ್ಕಪ್ಪ ಅಂತಂದರೆ ಭ್ರೂಣ ಮಾಡಿರ್ತೀವಲ್ಲ, ಭ್ರೂಣ ಟ್ರಾನ್ಸ್ಫರ್ ಮಾಡುವಾಗ IVF ಅಲ್ಲಿ ಅದೇ ಪ್ರೊಸೀಜರ್ಲಿ ಭ್ರೂಣ ಟ್ರಾನ್ಸ್ಫರ್ ಮಾಡೋದೇ ಲಾಸ್ಟ್ ಸ್ಟೆಪ್. ಆ ಭ್ರೂಣ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಯೂಶಲಿ ಒಂದು ಭ್ರೂಣ ಬಿಡ ಅಷ್ಟೊಂದು ದೊಡ್ಡ ಟ್ರೀಟ್ಮೆಂಟ್ ತಗೊಂಡಿರ್ತೀವಿ, ಒಂದೇ ಒಂದು ಭ್ರೂಣ ಆಗಿ ಫೇಲ್ಯೂರ್ ಆದರೆ ಏನು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಭಯ ಇರುತ್ತೆ. ಸೊ ಅವಾಗ ಯೂಶಲಿ 2 ಭ್ರೂಣ ಟ್ರಾನ್ಸ್ಫರ್ ಮಾಡ್ತೀವಿ. ಅದರಿಂದ ಸ್ವಲ್ಪ ಟ್ವಿನ್ಸ್ ಆಗೋದು ಅಥವಾ ಅವಳಿ ಮಕ್ಕಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಪೇಷಂಟ್ಗೆ ಇಲ್ಲ ನಮ್ಗೆ ಒಂದೇ ಭ್ರೂಣ ಸಾಕು ಅಂತ ಹಾಕಿದಾಗ ಅದರಲ್ಲಿ ಟ್ವಿನ್ಸ್ ಆಗೋ ಸಾಧ್ಯತೆ ತುಂಬ ಕಡಿಮೆನೆ, ನಾರ್ಮಲ್ ಥರನೇ ಇರುತ್ತೆ. ಮೇಡಮ್, ಬಂಜೆತನನ ಅವಾಯ್ಡ್ ಮಾಡ್ಬೋದಾ? ಹೌದು. ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ಟ್ವಿನ್ಸ್ ಆಗೋ ಚಾನ್ಸಸ್ ತುಂಬ ಕಡಿಮೆ. ಯಾಕಂದರೆ ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ಟ್ವಿನ್ಸ್ ಆಗೋ ಚಾನ್ಸಸ್ ತುಂಬ ಕಡಿಮೆ. ಯಾಕಂದರೆ ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ಟ್ವಿನ್ಸ್ ಆಗೋ ಚಾನ್ಸಸ್ ತುಂಬ ಕಡಿಮೆ.
ಬಂಜೆತನ ಅವಾಯ್ಡ್ ಮಾಡ್ಬೋದಾ ಅನ್ನೋದಕ್ಕಿಂತ ನಮ್ಮಲ್ಲಿ ಚೇಂಜಸ್ ಮಾಡ್ಕೋಬೇಕು. ಏನಪ್ಪ ಚೇಂಜಸ್? ಇವಾಗ ನಾವೆಲ್ಲ ತುಂಬ ಕರಿಯರ್ ಓರಿಯೆಂಟೆಡ್, ನನ್ನ ಕೆಲಸ ಮುಖ್ಯ, ಫ್ಯಾಮಿಲಿ ಎಲ್ಲ ಆಮೇಲೆ 40 ವರ್ಷ ಆದ್ಮೇಲೂ ಫ್ಯಾಮಿಲಿ ಮಾಡ್ಬೋದು, 35 ವರ್ಷ ಆದ್ಮೇಲೂ ಮದುವೆ ಮಾಡ್ಕೋಬೋದು. ಆ ಮೈಂಡ್ ಸೆಟ್ ಸ್ವಲ್ಪ ಇವಾಗಿನ ಜನ್ರೇಷನ್ಗೆ ಜಾಸ್ತಿ ಇದೆ. ಎಲ್ಲರೂ ಹಂಗೆ, ನಾವು ಹಂಗೇನೆ. ಬಟ್ ಏನು ಅಂದರೆ ಪ್ರೆಗ್ನೆನ್ಸಿ ಆದಷ್ಟು 35 ಇಯರ್ಸ್ಗಿಂತ ಮುಂಚೆನೇ ಪ್ಲಾನ್ ಮಾಡ್ಬೇಕು. ಅದು ಒಂದು. ನಾವು 30-40 ವರ್ಷ ಆದ್ಮೇಲೆ ಟ್ರೀಟ್ಮೆಂಟ್ ಅಂತ ತುಂಬ ಇದು ಮಾಡೋದ್ರ ಬದಲು ತುಂಬ ಬೇಗ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿದ್ರೆ ತುಂಬ ಒಳ್ಳೇದು. ಮುಂಚೆ ಎಲ್ಲ ನೋಡಿರ್ತೀರ ನೀವು, 18-20 ವರ್ಷಕ್ಕೆ ಏನಕ್ಕೆ ಮದುವೆ ಮಾಡ್ತಿದ್ರು, ಅವಾಗ ಏನು ಫರ್ಟಿಲಿಟಿ ಅನ್ನೋದು ಇರಲಿಲ್ಲ. ಇವಾಗ ನಾವು ಸುಮ್ಮನೆ ಹೇಳ್ತೀವಿ, ಓ ಇಷ್ಟೊಂದು ಮುಂಚೆ ಏನೂ ಕಾಯಿಲೆ ಇರಲಿಲ್ಲ, ಇವಾಗ ಹಿಂಗಿದೆ ಅಂತ. ಯಾಕಂದರೆ ತುಂಬ ಬದಲಾವಣೆಗಳಾಗಿದೆ ಅವಾಗ್ಲಿಗೂ ಇವಾಗ್ಲಿಗೂ. ಅದು ಒಂದು ಏಜ್ ಆಫ್ ಮ್ಯಾರೇಜ್ ಬೇಗ ಅದು ಪ್ರೆಗ್ನೆನ್ಸಿ ಬೇಗ ಮಾಡ್ಕೊಂಡಷ್ಟು ಒಳ್ಳೇದು. ಬೇಗ ಅಂದರೆ ತುಂಬ ಬೇಗ ಅಲ್ಲ, ಅಟ್ಲೀಸ್ಟ್ ಒಂದು 25-27 ವರ್ಷಕ್ಕೆ ಮದುವೆ, 30 ವರ್ಷದ ಒಳಗಡೆ ಮಕ್ಕಳು ಮಾಡ್ಕೊಂಡ್ರೆ ತುಂಬ ಒಳ್ಳೇದು. ಅದನ್ನ ಬಿಟ್ಟು ಒಂದೊಂದು ಆನುವಂಶಿಕ ಕಾಯಿಲೆಗಳಿರುತ್ತೆ, ಅದಕ್ಕೆಲ್ಲ ಬೇಗ ಮದುವೆ ಆದ್ರೂ ಟ್ರೀಟ್ಮೆಂಟ್ ಇರಲ್ಲ. ಸೊ ಆ ಥರದಕ್ಕೆಲ್ಲ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಅದನ್ನ ಬಿಟ್ಟು ತುಂಬ ಇಂಪಾರ್ಟೆಂಟ್ ಏನು ಅಂದರೆ ನಮ್ಮ ಲೈಫ್ ಸ್ಟೈಲ್, ನಾವು ಹೇಗಿದ್ದೀವಿ, ನಾವೇನು ಆಹಾರ ತಗೋತಾ ಇದೀವಿ, ನಾವೇನು ವ್ಯಾಯಾಮ ಮಾಡ್ತಾ ಇದೀವಿ, ಏನು ಎಕ್ಸಸೈಸ್ ಮಾಡ್ತಾ ಇದೀವಿ, ನಾವು ದಿನಚರಿ ಹೆಂಗಿದೆ, ತುಂಬ ಸ್ಟ್ರೆಸ್ ಇದೆಯಾ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಸ್ಟ್ರೆಸ್ ಅಂತ ಅನ್ಕೋತೀವಿ, ಬಟ್ ಈವನ್ ಸ್ಟ್ರೆಸ್ ಕೂಡ ಬಂಜೆತನಕ್ಕೆ ಒಂದು ಕಾರಣ ಆಗಿರ್ಬೋದು. ತುಂಬ ಸ್ಟ್ರೆಸ್ಫುಲ್ ಆದ್ರೂ ಲೈಫ್ ಸ್ಟೈಲನ್ನು ಬಂಜೆತನ ಅದು ಡೈರೆಕ್ಟ್ಲಿ ಅಲ್ಲದೆ ಇರೋ ಇಂಡೈರೆಕ್ಟ್ಲಿ ಬಂಜೆತನಕ್ಕೆ ಅದು ಇದಾಗತ್ತೆ. ಒಟ್ಟಲ್ಲಿ ಬೇಗ ಒಂದು ವಯಸ್ಸಿನ ಒಳಗಡೆ ಬೇಗ ಮದುವೆ ಮಾಡ್ಕೊಂಡ್ರು ಸಮಸ್ಯೆನೆ, ಲೇಟ್ ಆಗಿ ಆದ್ರೂ ಸಮಸ್ಯೆನೆ. ತುಂಬಾ ಬೇಗ ಅಂದ್ರೆ ಇವಾಗ 18ಕ್ಕೆ ಮುಂಚೆ ಆದ್ರೂ ಒಳ್ಳೇದಲ್ಲ, ಯಾಕಂದ್ರೆ ಇನ್ನ ಗ್ರೋತ್ ಕಂಪ್ಲೀಟ್ ಆಗಿರಲ್ಲ. ಕರೆಕ್ಟ್ ಏಜ್ ಮ್ಯಾರೇಜ್ 25-30, ಮಗುನು 1 or 2 years ಅಲ್ಲಿ ಮಗುನು ಪ್ಲಾನ್ ಮಾಡ್ಕೊಳ್ಳಿ. ಅದರಿಂದ ಬಂಜೆತನ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಹೌದು. ಈ ಫಲವತ್ತತೆ ಟ್ರೀಟ್ಮೆಂಟ್ ಇಂದ ಎಷ್ಟು ಸಕ್ಸಸ್ ಆಗಿದೆ ಮೇಡಮ್ ಇಲ್ಲಿವರೆಗೂ? ಹೌದು, ಇವಾಗ ಬಂದವ್ರಿಗೆಲ್ಲ ನಾವು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಕ್ಕಾಗಲ್ಲ. ನಾವು ಕ್ಯಾಟಗರೈಸ್, ನಾನು ಹೇಳ್ದಂಗೆ ಟೆಸ್ಟ್ ಮಾಡಿ ನಾವು ಕ್ಯಾಟಗರೈಸ್ ಮಾಡ್ಬೇಕಾಗುತ್ತೆ. ಈ ಪೇಷಂಟ್ಗೆ ಈ ಟ್ರೀಟ್ಮೆಂಟ್ ಬೇಕು, ಈ ಪೇಷಂಟ್ಗೆ ಇದು ಬೇಕು, ಈ ಪೇಷಂಟ್ಗೆ ಸಿಂಪಲ್ ಟ್ರೀಟ್ಮೆಂಟ್ ಅಲ್ಲಿ ಆಗಲ್ಲ, ದೊಡ್ಡ ಟ್ರೀಟ್ಮೆಂಟ್ ಬೇಕು ಅಂತ. ಬಟ್ ಎಲ್ಲಾದ್ರಲ್ಲೂ ಯಾವ್ದ್ರಲ್ಲೂ ಸಕ್ಸಸ್ ರೇಟ್ 0 ಅನ್ನೋದಿಲ್ಲ. ಎಲ್ಲದಕ್ಕೂ ಅದದೇ ಆದ ಸಕ್ಸಸ್ ರೇಟ್ಸ್ ಇದೆ. ವೆರಿ ಸಿಂಪಲ್ ಹೇಳಿದ್ನಲ್ಲ ನಾನು, ಓವ್ಯುಲೇಷನ್ ಇಂಡಕ್ಷನ್ ಮತ್ತೆ ನಾವು ನೋಡಿ ಈ ಟೈಮಲ್ಲಿ ಸೇರಿ ಅಂತ ಹೇಳೋದು, ಅದರಲ್ಲೂ ಆಲ್ಮೋಸ್ಟ್ 8% to 10% ಆಫ್ ಸಕ್ಸಸ್ ಇದೆ. ಅಂದ್ರೆ 100 ಜನ ಆ ಥರ ಟ್ರೈ ಮಾಡಿದ್ರೆ 10 ಜನ ಸಕ್ಸಸ್ ಆಗೇ ಆಗುತ್ತೆ. ನೆಕ್ಸ್ಟ್ IUI ಅಂತ, ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಎಷ್ಟು ಜನ ಆಗ್ತಾರೆ ಅಂದ್ರೆ 15-20%, ಇದಕ್ಕಿಂತ ಡಬಲ್ 15-20% ಸಕ್ಸಸ್ ಇದೆ. ಅಂದ್ರೆ 100 ಜನಕ್ಕೆ ಮಾಡಿದ್ರೆ 20 ಜನ ಪ್ರೆಗ್ನೆಂಟ್ ಆಗ್ತಾರೆ. ಅದೇ ತುಂಬಾ ದೊಡ್ಡ ಟ್ರೀಟ್ಮೆಂಟ್. IVF ಅಂತ ಬಂದ್ರೆ ಅದ್ರ ಸಕ್ಸಸ್ ರೇಟ್ ತುಂಬಾ ಜಾಸ್ತಿ ಇದೆ. ಯಾಕೆಂದ್ರೆ ತುಂಬಾ ಚಿಕ್ಕ ತೊಂದರೆಗಳು ಗೊತ್ತಾಗಲ್ಲ, ಎಷ್ಟೇ ಟೆಸ್ಟ್ ಮಾಡಿದ್ರೆ ತುಂಬಾ ಚಿಕ್ಕ ತೊಂದರೆಗಳು ಗೊತ್ತಾಗಲ್ಲ. ಅದ್ರಲ್ಲೆಲ್ಲ ಈ ತರದ್ದು IVF ಅಂತ ಟ್ರೀಟ್ಮೆಂಟ್ ತುಂಬಾ ಸಕ್ಸಸ್ ಇದೆ. ಎಷ್ಟು ಸಕ್ಸಸ್ ರೇಟ್? 100 ಜನಕ್ಕೆ ಮಾಡಿದ್ರೆ 70% ಅಂದ್ರೆ 70%, 70 ಜನ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇದೆ. ಸೊ IVF ಹ್ಯಾಸ್ ಅ ವೆರಿ ಹೈ ಸಕ್ಸಸ್ ರೇಟ್ ಆಫ್ 70% ಅಂತ ಹೇಳ್ತೀವಿ ನಾವು. ಬಹಳಷ್ಟು ದಂಪತಿಗಳು ನಾಟಿ ಔಷಧಿ ಬಗ್ಗೆ ಮೊರೆ ಹೋಗ್ತಾ ಇರ್ತಾರೆ. ಸೊ ಅವ್ರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರ? ನಾಟಿ ಔಷಧಿ ಅಥವಾ ನಾಟಿ ಟ್ರೀಟ್ಮೆಂಟ್ ಆಗಲಿ ಅದು ತಪ್ಪು ಅಂತ ಹೇಳಲ್ಲ. ನಾವು ನೋಡ್ಕೊಂಡು ಬಂದೀವಿ, ಮುಂಚೆ ನಮ್ಮ ಪೂರ್ವಜರೆಲ್ಲ ತುಂಬಾ ಈ ತರ ಟ್ರೀಟ್ಮೆಂಟ್ ಮಾಡ್ತಿದ್ರು, ತುಂಬಾ ಸಕ್ಸಸ್ಫುಲ್ಲು ಇತ್ತು. ಬಟ್ ಇವಾಗ ಬಂಜೆತನ ಅಂತ ಬಂದ್ರೆ ನಾವು ಫಸ್ಟ್ ಇಷ್ಟೊಂದೆಲ್ಲ ಅಡ್ವಾನ್ಸಸ್ ಇದೆ, ನಾವು ನೋಡ್ಬೇಕಾಗತ್ತೆ ಎಲ್ಲಿ ಯಾರಲ್ಲಿ ತೊಂದರೆ ಇದೆ ಅಂತ ಅಂದ್ಬಿಟ್ಟು. ಯಾವ ದಂಪತಿಯಲ್ಲಿ ಪುರುಷರಿಗೂ ಆಗಿರ್ಬೋದು, ಸ್ತ್ರೀರಿಗೂ ಆಗಿರ್ಬೋದು. ಮತ್ತೆ ಇದು ಇವಾಗ ತುಂಬಾ ಏನೋ ಅಡ್ವಾನ್ಸ್ಡ್ ಇರೋದ್ರಿಂದ ಅದ್ ನಾಟಿ ಔಷಧಿ ಮಾಡಬೇಡಿ ಅಂತ ಅಲ್ಲ, ಈ ಟ್ರೀಟ್ಮೆಂಟಲ್ಲೂ ಸ್ವಲ್ಪ ನಂಬಿಕೆ ಇಟ್ಕೊಂಡು ಈ ಟ್ರೀಟ್ಮೆಂಟು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಎಲ್ಲಿ ತೊಂದರೆ ಇದೆ ಅಂತ ಕರೆಕ್ಟಾಗಿ ನೋಡಿಕೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಎಷ್ಟು ಕಾಸ್ಟ್ ಆಗ್ಬೋದು? ಯಾಕೆ ಅಂದರೆ ಒಂದು ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ. ಸೊ ಅವ್ರಿಗೆ ಯಾವ ರೀತಿ ಇದನ್ನ ಮಾಡ್ಬೋದು? ಹೌದು, ಅದೇ ನಾವು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ನೋಡ್ಕೋಬೇಕಾಗತ್ತೆ. ಎಲ್ಲಾರ್ಗು ಸುಮ್ಮನೆ, ಯಾಕಂದ್ರೆ IVF ಎಲ್ಲ ಸ್ವಲ್ಪ ಅಡ್ವಾನ್ಸ್ ಟ್ರೀಟ್ಮೆಂಟ್, ಎಲ್ಲರಿಗೂ ಅದನ್ನ ಹೇಳಕ್ಕೆ ಸರಿ ಇರಲ್ಲ. ಸೊ ತುಂಬಾ ಕಡಿಮೆ ಅಂತ ಅಂದ್ರೆ IUI ಅಂತ ಹೇಳಿದ್ನಲ್ಲ, ಅದೆಲ್ಲ ಒಂದು 10,000-15,000 ಒಳಗಡೆ ಇಡೀ ಟ್ರೀಟ್ಮೆಂಟೇ ಮುಗ್ದೋಗುತ್ತೆ. ಮತ್ತೆ ಸಕ್ಸಸ್ ರೇಟ್ಸ್ ತುಂಬಾ ಚೆನ್ನಾಗಿದೆ. ಅದನ್ನ ಬಿಟ್ರೆ ದೊಡ್ಡ ಟ್ರೀಟ್ಮೆಂಟ್ IVF ಅಂತ ಎಲ್ಲ ಬಂದಾಗ ಅದು ಸುಮಾರು 1.5 ಲಕ್ಷದ ಒಳಗಡೆ ಆಗೋಗುತ್ತೆ. ಇನ್ನ ನೀವು ಇಲ್ಲಿ ಕ್ಯಾಂಗ್ರೂ ಕೇರ್ಗೆ ಬಂದ್ರೆ ಅದ್ರ ಪ್ಯಾಕೇಜಸ್ಸೇ ಇದೆ, ಪ್ಯಾಕೇಜಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದರಿಂದ ನಾವು ನೋಡ್ಬೋದು ಎಲ್ಲೆಲ್ಲಿ ಕಡಿಮೆ ಮಾಡ್ಬೋದು, ಯಾವ್ದಾದ್ರು ಬೇಡ ಇನ್ವೆಸ್ಟಿಗೇಷನ್ ಅದೆಲ್ಲ ನೋಡಿ ಅದನ್ನು ಇನ್ನ ಕಡಿಮೆ ಮಾಡೋ ಚಾನ್ಸಸ್ ಇರುತ್ತೆ. ಅಂದ್ರೆ ಸಾಮಾನ್ಯ ವ್ಯಕ್ತಿಗಳು ಬಂದು ಇಲ್ಲಿ ಟ್ರೀಟ್ಮೆಂಟ್ ಆಗಬಹುದು. ಹೌದು, ನಮ್ಮ ಹೆಲ್ತ್ಗೋಸ್ಕರ, ನಮ್ಮ ಫ್ಯಾಮಿಲಿನ ಈ ತರ ಎಕ್ಸ್ಪ್ಯಾಂಡ್ ಮಾಡೋಕ್ಕೋಸ್ಕರ ಅದು ತುಂಬಾ ಕಡಿಮೆ ವೆಚ್ಚದಲ್ಲಿ ಆಗುತ್ತೆ ಆ ಕಾಸ್ಟ್ ಅಲ್ಲಿ. ಮೇಡಮ್, ಸಾರ್ವಜನಿಕರು ನಿಮ್ಮನ್ನ ಯಾವಾಗ ಭೇಟಿ ಮಾಡಬೇಕು? ಯಾವ ಟೈಮ್ಗೆ ನೀವು ಅವೈಲೇಬಲ್ ಇರ್ತೀರಾ?
ನಾನು ಇಲ್ಲಿ ಕ್ಯಾಂಗ್ರೂ ಕೇರ್ ಹಾಸ್ಪಿಟಲ್ ರಾಮನಗರದಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೂ ಸಿಗ್ತೀನಿ. ಯಾರ್ಯಾರಿಗೆ ಬಂಜೆತನ ಇದೆ ಅಥವಾ ಬೇರೆ ಏನಾದ್ರು ಸಮಸ್ಯೆ ಇದೆ ಅದು ನನ್ನ ಹತ್ರ ಡಿಸ್ಕಸ್ ಮಾಡಬೇಕು. ಬೇರೆ ಎಲ್ಲೋ ತೋರಿಸಿರ್ತೀರಾ, ಅಲ್ಲೇನೋ ಅಂದರು ಮೇಡಮ್ ನಮಗೆ ಸಮಾಧಾನ ಇಲ್ಲ, ಅಥವಾ ಈ ಥರ ಟ್ರೀಟ್ಮೆಂಟ್ ನಾವು ಮಾಡಿಸ್ಕೋಬೇಕು ಅಂತ ಇದೀವಿ, ಸರಿ ಇದೆಯಾ, ಅಥವಾ ಬೇರೆ ಟ್ರೀಟ್ಮೆಂಟೇ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಬಂದು ನನ್ನ ಮೀಟ್ ಮಾಡ್ಬೋದು. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಇದ್ದೀನಿ. ಅದನ್ನು ಬಿಟ್ಟು ನಿಮಗೆ ಟ್ರೀಟ್ಮೆಂಟ್ ಕಾಸ್ಟ್ ಆಗಲಿ ಬೇರೆ ಏನಾದರೂ ಡಿಸ್ಕಸ್ ಮಾಡಬೇಕು ಅಂದ್ರೂ ಇಲ್ಲಿ ಬಂದು ನಮ್ದು ಇಡೀ ಟೀಮ್ ಇದೆ, ನೀವು ಬಂದು ಮಾತಾಡ್ಬೋದು. ಮತ್ತು ಎಲ್ಲರೂ ಹೇಳ್ತಾರೆ IVF ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತಪ್ಪ, 5 ಲಕ್ಷ ಆಗುತ್ತಪ್ಪ, 10 ಲಕ್ಷ ಆಗುತ್ತಪ್ಪ, ಅದೆಲ್ಲ ಏನೂ ಇಲ್ಲ. ಇವಾಗ ತುಂಬ ಕಡಿಮೆ ದರದಲ್ಲಿ ಎಲ್ಲ ಟ್ರೀಟ್ಮೆಂಟು ಇಲ್ಲಿ ರಾಮನಗರ ಕ್ಯಾಂಗ್ರೂ ಕೇರ್ ಹಾಸ್ಪಿಟ್ಲಲ್ಲಿದೆ. ನೀವೆಲ್ಲ ಬಂದು ಇಲ್ಲಿ ಅದೇನೇನಿದೆ ಅಂತ ಅಂದ್ಬಿಟ್ಟು ನನ್ನ ಹತ್ರ ಡಿಸ್ಕಸ್ ಮಾಡಿ, ನಮ್ಮ ಟೀಮ್ ಹತ್ರ ಡಿಸ್ಕಸ್ ಮಾಡಿ ಇಲ್ಲಿ ಬಂದು ನಮ್ಮನ್ನ ಮೀಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಡಾಕ್ಟರ್ ಪಲ್ಲವಿ ಅವರ ಮಾತಾಗಿತ್ತು. ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಕಾಂಗ್ರೂ ಕೇರ್ಗೆ ಭೇಟಿ ಮಾಡಿ ಹಾಗೂ ಡಾಕ್ಟರ್ ಪಲ್ಲವಿ ಅವ್ರನ್ನ ಮೀಟ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು.